ಶ್ರೀ ಕ್ಷೇತ್ರ ಧರ್ಮಸ್ಥಳ ರಾಜ್ಯದ ಬಹಳ ದೊಡ್ಡ ಪವಿತ್ರ ಪುಣ್ಯಕ್ಷೇತ್ರ. ಪ್ರತಿನಿತ್ಯ ದೇಶ ವಿದೇಶಗಳಿಂದ, ಹೊರ ರಾಜ್ಯಗಳಿಂದ, ಹೊರ ಜಿಲ್ಲೆಗಳಿಂದ ಲಕ್ಷಾಂತರ ಜನ ಭಕ್ತರು ಶ್ರೀ ಕ್ಷೇತ್ರ ಮಂಜುನಾಥನ ದರ್ಶನ ಪಡೀಲಿಕ್ಕೋಸ್ಕರ ಬರ್ತಾರೆ. ಆದರೆ ಇಲ್ಲಿನ ಕ್ಯೂ ಸಿಸ್ಟಮನ್ನು ನೀವು ನೋಡಿರ್ಬೋದು. ಇಲ್ಲಿ ಬೆಳಗ್ಗಿನಿಂದ ಕೆಲವರು ಸಂಜೆಯವರೆಗೂ ಕಾದಂಥ ಉದಾಹರಣೆಗಳಿವೆ, ಕೆಲವೊಬ್ಬರು ರಾತ್ರಿ ಇಡೀ ಕಾದು ಬೆಳಗ್ಗಿನವರೆಗೂ ಕೂಡ ಕಾದಂಥ ಉದಾಹರಣೆಗಳಿವೆ. ಒಟ್ಟು ಮಂಜುನಾಥನ ದರ್ಶನ ಪಡೆಯುವಂಥದ್ದು ಬಹಳ ತ್ರಾಸದಾಯಕ ಅಂತ. ಯಾಕಂದರೆ ಇಲ್ಲಿ ಬರುವಂಥ ಜನರ ಸಂಖ್ಯೆ ಮತ್ತು ಅದನ್ನು ನಿಯಂತ್ರಿಸುವಂಥದ್ದು ಕೂಡ ಆಡಳಿತ ಮಂಡಳಿಗೆ ಬಹಳ ದೊಡ್ಡ ಕಷ್ಟದ ವಿಚಾರ. ಆದರೆ ಇನ್ನು ಮುಂದೆ ಈ ರೀತಿಯಾಗಿ ನೀವು ಬಿಸಿಲಿನಲ್ಲಿ ಆ ಒಂದು ಕ್ಯೂನಲ್ಲಿ ನಿಲ್ಲಬೇಕಾದಂಥ ಅಗತ್ಯ ಇಲ್ಲ. ಒಂದು ವಿಭಿನ್ನವಾದ ಪ್ರಯೋಗಕ್ಕೆ ಧರ್ಮಸ್ಥಳ ಕೈ ಹಾಕಿದೆ. ಬಹುಶಃ ಇದು ದೇಶದಲ್ಲೇ ಮೊಟ್ಟ ಮೊದಲ ಪ್ರಯೋಗ. ನಾನು ಆ ಪ್ರಯೋಗವನ್ನು ನನಗೆ ಮುಂಭಾಗದಿಂದ ತೋರಿಸ್ತಾ ಇದ್ದೀನಿ. ಇದು ಧರ್ಮಸ್ಥಳದಲ್ಲಿ ನೂತನವಾಗಿ ನಿರ್ಮಾಣವಾಗಿರ್ತಕ್ಕಂಥ ಶ್ರೀ ಸಾನ್ನಿಧ್ಯ ಅನ್ನುವಂಥ ಒಂದು ಕ್ಯೂ ಕಾಂಪ್ಲೆಕ್ಸ್. ಹೇಗಿದೆ ಅಂದರೆ ಇದು ಸುಮಾರು 2,75,000 ಚದರ ಅಡಿ. ಬಹುಶಃ ನಾವು ತಿರುಪತಿ ಮತ್ತು ಶಿರಡಿಯ ಎರಡು ಭಾಗಗಳಲ್ಲಿ ಇಂಥದ್ದನ್ನು ನೋಡಿರ್ಬೋದು. ಆದರೆ ಅದೆಲ್ಲದಕ್ಕೂ ಕೂಡ ಇದು ವಿಭಿನ್ನವಾದಂಥ ಒಂದು ಕ್ಯೂ ಕಾಂಪ್ಲೆಕ್ಸ್. ಇಲ್ಲಿ ಕುಳಿತುಕೊಂಡು ಅಲ್ಲಿಂದ ನಾವು ದೇವರ ದರ್ಶನಕ್ಕೆ ಹೋಗ್ಲಿಕ್ಕೆ ವ್ಯವಸ್ಥೆಗಳಿದೆ. 2 ಫ್ಲೋರನ್ನು ಮಾಡಿದ್ದಾರೆ. 2 ಫ್ಲೋರಲ್ಲಿ ಸುಮಾರು ಮೇಲೆ 8 ರೂಮ್ ಕೊಠಡಿಗಳಿರುವಂಥದ್ದು, ಕೆಳಗೆ 8 ಕೊಠಡಿಗಳಿರುವಂಥದ್ದು. ಒಟ್ಟು ಒಂದೊಂದು ಕೊಠಡಿಗಳಲ್ಲಿ 600 ಸೀಟಿಂಗ್ ಕೆಪಾಸಿಟಿಗಳನ್ನು ಕೊಡಲಾಗಿದೆ. ಒಟ್ಟು 10,000ದಿಂದ 12,000 ಜನರನ್ನು ಏಕಕಾಲದಲ್ಲಿ ಇಲ್ಲಿ ಕೂತ್ಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ನಾವು ಮುಂಭಾಗದ ದೃಶ್ಯಗಳನ್ನು, ಅಂದರೆ ನೀವು ಎಂಟ್ರಿ ಆದರೆ ನೀವು ಫಸ್ಟಿಗೆ ಇನ್ನು ಮುಂದೆ ಇಲ್ಲಿಗೆ ಬರಬೇಕು. ಜನಸಾಮಾನ್ಯರೆಲ್ಲರೂ ಕೂಡ ಇನ್ನು ಇಲ್ಲಿಂದ ನಿಮ್ಮ ಧರ್ಮಸ್ಥಳ ಮಂಜುನಾಥನ ಕ್ಯೂ ಪ್ರಯಾಣವನ್ನು ಇಲ್ಲಿಂದ ನೀವು ಆರಂಭಿಸ್ತೀರಾ. ನಾನು ಮುಂಭಾಗದ ದೃಶ್ಯ ತೋರಿಸ್ತೀನಿ. ಹಾಗಾದರೆ ಒಳಭಾಗದಲ್ಲಿ ಹೇಗಿದೆ ಅನ್ನುವಂಥದ್ದು ನಾನು ನಿಮಗೆ ತೋರಿಸ್ಕೊಂಡು ಬರ್ತೀನಿ. ಹೋಗೋಣ. ಎಸ್, ಈ ಒಂದು ಸಾನ್ನಿಧ್ಯ ಕ್ಯೂ ಕಾಂಪ್ಲೆಕ್ಸ್ನ ಬಗ್ಗೆ ನಾನು ಎಂಟ್ರಿ ಪಾಯಿಂಟಿಂದ ನಿಮಗೆ ತೋರಿಸ್ತಾ ಹೋದೆ. ಮೊದಲಿಗೆ ಆರಂಭದಲ್ಲಿ ನಾವು ಅಲ್ಲಿಂದ ನೇರವಾಗಿ ಎಂಟ್ರಿ ಆದರೆ ನೀವು ಈ ಒಂದು ಮುಂಭಾಗಕ್ಕೆ ಬರ್ತಾರೆ. ನೀವು ಇಲ್ಲಿ ಗಮನಿಸ್ಬೋದು ಶ್ರೀ ಸಾನ್ನಿಧ್ಯ ಅನ್ನುವಂಥ ಒಂದು ಗ್ಲಾಸ್ ಹಾಕಿರುವಂಥ ಒಂದು ಪ್ರದೇಶವನ್ನು. ಇದು ಬಹಳ ಮುಖ್ಯವಾದಂಥ ದ್ವಾರ. ಇಲ್ಲಿಂದ ನಾವು ಎಂಟ್ರಿ ಆಗಿದೆ. ಇಲ್ಲಿ ಕ್ಯಾಮ್ರಾಗಳನ್ನು ಕೂಡ ಕಾಣಬಹುದು. ಅಂದರೆ ಬಹುತೇಕವಾಗಿ ಈ ಇಡೀ ಸಾನ್ನಿಧ್ಯ ಕ್ಯೂ ಕಾಂಪ್ಲೆಕ್ಸ್ ಏನಿದೆ ಇದು ಕಂಪ್ಲೀಟಾಗಿ AI ಟೆಕ್ನಾಲಜಿಯನ್ನು ಆಧರಿಸಿದಂಥದ್ದು. ಯಾಕಂದರೆ ಇಲ್ಲಿ ಎಷ್ಟು ಜನ ಏಕಕಾಲಕ್ಕೆ ಎಂಟ್ರಿ ಆಗ್ತಾರೆ ಅನ್ನುವಂಥದ್ದನ್ನು ಈ ಕ್ಯಾಮರಾ ಫಿಗರ್ ಔಟ್ ಮಾಡುತ್ತೆ. ಜನರು ಎಷ್ಟು ಜನ ಎಂಟ್ರಿ ಆಗ್ತಾರೆ ಅನ್ನುವಂಥದ್ದು. ನಾವು ಅಲ್ಲಿಂದ ಸೀದಕ್ಕೆ, ಅಂದರೆ ಬಂದಂಥ ಭಕ್ತರು ನೇರವಾಗಿ ಮುಂದಕ್ಕೆ ಹೋದರೆ ಮತ್ತೆ ನಾವು ಈ ಒಂದು ಇದರಿಂದ ಹೋಗಬೇಕಾಗುತ್ತೆ. ಅಂದರೆ ಈ ರೀತಿ ಕ್ಯೂ ಕಾಂಪ್ಲೆಕ್ಸನ್ನು ಕಂಟಿನ್ಯೂ ಆಗುವಂಥದ್ದು. ಇಲ್ಲಿಂದ ನೇರವಾಗಿ ಮುಂದಕ್ಕೆ ಬಂದರೆ ಇಲ್ಲಿ ಮೊದಲಿಗೆ ಬೇರೆ ಬೇರೆ ರೀತಿಯಾಗಿ, ಅಂದರೆ ಸೇವೆಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಸೇವೆಗಳನ್ನು ಮಾಡಿಸೋದಕ್ಕಿದ್ರೆ, ಮಂಜುನಾಥ ಸ್ವಾಮಿಗೆ ಯಾವುದಾದ್ರೂ ಸೇವೆಗಳನ್ನು ಮಾಡಿಸೋಕ್ಕಿದ್ರೆ ಅದಕ್ಕೆ ಅವಕಾಶಗಳಿವೆ. ಆ ಬಳಿಕ ಸಿಗುವಂಥದ್ದು ಬಹಳ ದೊಡ್ಡದಾದಂಥ ಒಂದು ಸೇವಾ ಕೌಂಟರ್. ನೀವು ಸೇವಾ ಕೌಂಟರ್ ಇಲ್ಲಿ ಸರಳುಗಳನ್ನು ಹಾಕಿ ಯಾವ ರೀತಿಯಾದಂಥ ಇಲ್ಲಿ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ನೋಡ್ತಾ ಹೋದರೆ ಇಲ್ಲಿ ಮುಂಭಾಗದ ಎಂಟ್ರಿ ಪಾಯಿಂಟ್ ಇದು ಮುಖ್ಯವಾದಂಥ ದ್ವಾರ. ಇಲ್ಲಿಂದ ಎಷ್ಟು ಜನ ಎಂಟ್ರಿ ಆಗ್ತಾರೆ ಅನ್ನುವಂಥದ್ದು AI ಕ್ಯಾಮ್ರಾಗಳ ಮೂಲಕ ಕ್ಯಾಪ್ಚರ್ ಆಗುತ್ತೆ. ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸೇವಾ ಕೌಂಟರ್ಗಳನ್ನು ಮಾಡಲಾಗಿದೆ. ಅಂದರೆ ಯಾವುದಾದ್ರೂ ಸೇವೆಗಳಿದ್ದರೆ ಇಲ್ಲಿ ಸೇವೆಗಳನ್ನು ನಾವು ಬುಕ್ ಮಾಡ್ಕೊಳ್ಬೇಕಾಗುತ್ತೆ. ಸೇವೆಗಳನ್ನು ಬುಕ್ ಮಾಡ್ಕೊಳ್ಳುವಂಥವರು ಈ ಒಂದು ಕ್ಯೂಗಳಲ್ಲಿ ಸಪ್ರೇಟ್ ಆಗಿ ನಿಲ್ಲಬೇಕು. ಅಲ್ಲೂ ಕೂಡ ಅಷ್ಟೇ ಬೇರೆ ಬೇರೆ ಕೌಂಟರ್ಗಳಲ್ಲಿ ಬೇರೆ ಬೇರೆ ಕ್ಯೂಗಳನ್ನು ಸಪ್ರೇಟ್ ಆಗಿ ಮಾಡಲಾಗಿದೆ. ಆ ಎಲ್ಲ ಸೇವೆಗಳನ್ನು ಬುಕ್ ಮಾಡಿದ ನಂತರ ಈ ಒಂದು ಜಾಗದಿಂದ, ಅಂದರೆ ಅಲ್ಲಿಂದಲೂ ಕೂಡ ಎಲ್ಲ ಕಡೆಗಳಿಂದ ಈ ರೀತಿಯಾಗಿ ಎಂಟ್ರಿಗೆ ಅವಕಾಶಗಳಿರುವಂಥದ್ದು. ಈ ಜಾಗದಿಂದ ಅವರು ನೇರವಾಗಿ ಹೋಗಬೇಕಾಗುತ್ತೆ. ಇಲ್ಲಿಂದ ಹೋಗಿ ಅದು ಬೇರೆ ಬೇರೆ ಕೊಠಡಿಗಳಿಗೆ ಹೋಗಲಿಕ್ಕೆ ಅವಕಾಶವನ್ನು ಕೊಡುವಂಥದ್ದು. ಮೊದಲು ಆರಂಭ ಮತ್ತು ಇಲ್ಲಿಂದ ಸೇವೆಗಳನ್ನು ಬುಕ್ ಮಾಡಿ ಅವರು ಬೇರೆ ರೀತಿಯಲ್ಲಿ ಬೇರೆ ಬೇರೆ ಜಾಗಗಳಿಗೆ ಹೋಗಬೇಕಾಗುತ್ತೆ. ಹಾಗಾದರೆ ಇಲ್ಲಿಂದ ಹೋದರೆ ಮತ್ತೆ ಅವರು ಹೇಗೆ ಆ ಕೊಠಡಿಗಳಿಗೆ ಎಂಟ್ರಿ ಆಗ್ತಾರೆ ಅನ್ನುವಂಥದ್ದನ್ನು ಕೂಡ ನಾನು ತೋರಿಸ್ತೀನಿ, ನೋಡ್ಕೊಂಡು ಬರೋಣ. ಈಗಾಗಲೇ ನಾವು ಧರ್ಮಸ್ಥಳ ಸಾನ್ನಿಧ್ಯ ಕ್ಯೂ ಸೆಂಟರ್ನ ಒಳಭಾಗಕ್ಕೆ ಬಂದಿದ್ದೀವಿ. ಅಂದರೆ ಮೊದಲೇ ನಾನು ಹೇಳಿದೆ ಅಲ್ಲಿ ಯಾವ ರೀತಿಯಾದಂಥ ಸೇವೆಗಳನ್ನೆಲ್ಲ ಮಾಡಿಸಿ ಅದನ್ನು ಬುಕ್ಕಿಂಗ್ ಮಾಡಿದ ನಂತರ ನಾವು ನೇರವಾಗಿ ಇದರ ಒಳಭಾಗಕ್ಕೆ ಬರ್ತೀವಿ. ಒಳಭಾಗಕ್ಕೆ ಬಂದ ತಕ್ಷಣ ಮೊದಲಿಗೆ ನಿಮ್ಮನ್ನು ಈ ಒಂದು AI ಕ್ಯಾಮರಾ ಕ್ಯಾಪ್ಚರ್ ಮಾಡುತ್ತೆ. ಯಾಕಂದರೆ ಈ ಒಂದು ಎಂಟ್ರಿ ಪಾಯಿಂಟ್ಗೆ ಎಷ್ಟು ಜನ ಎಂಟ್ರಿ ಆಗಿದ್ದಾರೆ ಅನ್ನುವಂಥದ್ದು ಎಕ್ಸಾಕ್ಟ್ ಆಗಿ ಆ AI ಕ್ಯಾಮರಾದ ಮೂಲಕ ಅವರಿಗೆ ದಾಖಲೆ ಸಿಗುವಂಥದ್ದು. ಯಾಕಂದರೆ ಇಲ್ಲಿ ಬಹುತೇಕ ಮ್ಯಾನ್ಯುವಲಿ ಎಲ್ಲವೂ ಆಟೋಮೆಟಿಕ್ ಆಗಿ ನಡೆಯುವಂಥದ್ದು. ಅಲ್ಲಿಂದ ಮತ್ತೆ ನಾವು ಇಲ್ಲಿ ಎಂಟ್ರಿ ಆಗುವಂಥದ್ದು ಪ್ರಮುಖವಾಗಿ ಅದರ ಮೇಜರ್ ಆಗಿರುವಂಥ 16 ಕ್ಯೂಸ್ ರೂಮ್ಗಳೇನಿದೆ, ಆ ಕೊಠಡಿಗಳೇನಿದೆ ಅಲ್ಲಿಗೆ ಅದಕ್ಕೆ ಮೊದಲು ಇಲ್ಲಿ 2 ಸ್ಕ್ರೀನ್ಗಳನ್ನು ಹಾಕಲಾಗಿದೆ. ಇಲ್ಲಿ ಸ್ಕ್ರೀನ್ಗಳಲ್ಲಿ ನೀವು ಗಮನಿಸಬಹುದು, ದಯವಿಟ್ಟು ಹಾಲ್ ಸಂಖ್ಯೆ 1 ಪ್ರವೇಶಿಸಬೇಕಾಗಿ ವಿನಂತಿ ಅನ್ನುವಂಥದ್ದು. ಅದನ್ನು ಯಾಕೆ ಹಾಕಿದ್ದಾರೆ ಅಂದರೆ ಆ ಒಂದು AI ಕ್ಯಾಮರಾದ ಮೂಲಕ ಒಂದು ರೂಮಿಗೆ 600ರಿಂದ 620 ಜನ ಏಕಕಾಲಕ್ಕೆ ಎಂಟ್ರಿ ಆಗಬಹುದು. ಹಾಗಾಗಿ ಇಲ್ಲಿ ಸಂಖ್ಯೆ ಹೆಚ್ಚಿದಂತೆ ಅಲ್ಲಿ ಹಾಲ್ ಸಂಖ್ಯೆ 1 ಇದ್ದದ್ದು 2 ಆಗುತ್ತೆ, 2 ಇದ್ದದ್ದು 3 ಆಗುತ್ತೆ, 3 ಇದ್ದದ್ದು 16 ಆಗುತ್ತೆ. ಒಟ್ಟು ಅದರಲ್ಲಿ ಬದಲಾವಣೆಗಳಾಗುತ್ತೆ. ಮತ್ತು ಯಾವುದೇ ಇದು ಕ್ಲೋಸ್ ಇದ್ರೆ ಆ ಕ್ಲೋಸ್ ಆಗಿರುವಂತಹ ಏನು ಕೊಠಡಿ
ಕೊಠಡಿಗಳಿಂದ ಅದು ತೋರಿಸುತ್ತೆ. ಒಟ್ಟು ಇಲ್ಲಿ ಯಾವುದನ್ನು ಕೂಡ ಇಲ್ಲಿರುವಂಥ ಸಿಬ್ಬಂದಿ ಮಾಡೋದಿಲ್ಲ, ಬದಲಾಗಿ ಕಂಪ್ಲೀಟ್ ಆಗಿ ಮ್ಯಾನ್ಯಲ್ ಆಗಿ ಈ ಒಂದು ಅಂದರೆ ಆಟೋಮೆಟಿಕ್ ಆಗಿ ಕ್ಯಾಮರಾದ ಮೂಲಕ ಮತ್ತು ಆಧುನಿಕ ತಂತ್ರಜ್ಞಾನದ ಮೂಲಕವೇ ಈ ಇಡೀ ಒಂದು ಕಾಂಪ್ಲೆಕ್ಸ್ ಏನಿದೆ ಅದು ಕಾರ್ಯವನ್ನು ನಿರ್ವಹಿಸುವಂಥದ್ದು. ಹಾಗೆ ಬಂದಂಥವರು ಮೊದಲಿಗೆ ಎಂಟ್ರಿ ಆಗುವಂಥದ್ದು ಈ ಒಂದು ಹಾಲ್ಗೆ. ಇದು ಮೊಟ್ಟ ಮೊದಲದಾಗಿ ಅಂದರೆ ಧರ್ಮಸ್ಥಳಕ್ಕೆ ಬರುವಂತಹ ಭಕ್ತರು ಮೊದಲನೇದಾಗಿ ಎಂಟ್ರಿ ಆಗುವಂಥ ಫಸ್ಟ್ ರೂಮ್ ಇದು. ಯಾಕಂದರೆ ಇಲ್ಲಿಗೆ ಬರ್ತಾರೆ ಅಂತ ಅಲ್ಲ, ಬೇರೆ ಇದು ಫುಲ್ ಆದರೆ ಸೆಕೆಂಡ್ಗೆ ಹೋಗ್ಬೋದು, ಥರ್ಡ್ಗೆ ಹೋಗ್ಬೋದು, ಆದರೆ ಇದು ಮೊದಲನೇದು. ಇಲ್ಲಿ ನೀವು ನೋಡ್ಬೋದು ಬಹಳ ಒಂದು ಸುಸಜ್ಜಿತವಾದಂಥ ಹಾಲು. ಇಲ್ಲಿ ಕಬ್ಬಿಣದ ಚೇರುಗಳನ್ನು ಇಟ್ಟಿದ್ದಾರೆ. ಆ ಒಂದು ಟೆಕ್ನಾಲಜಿಗಳನ್ನು ನಾವು ನೋಡ್ತಾ ಹೋದ್ರೂ ಕೂಡ ಬಹಳ ಅದ್ಭುತವಾಗಿದೆ. ಯಾಕಂದರೆ ನಾವು ತಿರುಪತಿ ಆಗಿರ್ಬೋದು, ಬೇರೆ ಬೇರೆ ಕಡೆಗಳ ಬಗ್ಗೆ ಮಾಹಿತಿಗಳನ್ನು ಕಲೆ ಹಾಕ್ತಾ ಇರ್ತೀವಿ. ತಿರುಪತಿಯಲ್ಲಿ ಈ ರೀತಿಯಾಗಿದೆ, ಶಿರಡಿಯಲ್ಲಿ ಈ ರೀತಿಯಾಗಿದೆ, ಆದರೆ ಅದೆಲ್ಲವನ್ನ ಮೀರಿಸಿದ್ದ ಆ ಹೋಲಿಕೆಗಳಿಗೂ ಕೂಡ ಸಿಗದೇ ಇರುವಂಥ ಒಂದು ಅದ್ಭುತವಾದಂಥ ಟೆಕ್ನಾಲಜಿ. ಸುಮಾರು 600ರಿಂದ 620 ಜನ ಇಲ್ಲಿ ಕೂತ್ಕೊಳ್ಳಬಹುದಾದ ವ್ಯವಸ್ಥೆಗಳಿರುವಂಥದ್ದು. ಅದರ ಜೊತೆಗೆ ಇಲ್ಲಿ ಟಿವಿಗಳನ್ನು ಕೂಡ ಅಳವಡಿಸಲಾಗಿದೆ. ಅಂದರೆ ಈ ಟಿವಿಯಲ್ಲಿ ಏನು ಬರ್ತಾ ಇರ್ತಂದ್ರೆ ಒಂದಷ್ಟು ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮಗಳು ಕೂಡ ಬರಬಹುದು. ಅದರ ಜೊತೆಗೆ ಒಂದು ಬೇರೆ ಯಾವುದಾದ್ರೂ ವಿಚಾರಗಳು ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥದ್ದು ಮತ್ತು ಬೇರೆ ಯಾವುದಾದ್ರೂ ವಿಚಾರಗಳಿದ್ರು ಕೂಡ ಅದನ್ನು ಕೂಡ ಇದರಲ್ಲಿ ಡಿಸ್ಪ್ಲೇ ಮಾಡ್ತಾರೆ. ಅದರ ಜೊತೆಗೆ 27 ಡಿಗ್ರಿಯಷ್ಟು ಅಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ಶೆಕೆ ಕೂಡ ಆಗೋದಿಲ್ಲ, ಫ್ಯಾನ್ನ ವ್ಯವಸ್ಥೆಗಳಿದೆ. ಅದರ ಜೊತೆಗೆ 27 ಡಿಗ್ರಿಯಷ್ಟು ಇಲ್ಲಿ ಇದರ ಒಂದು ಕೂಲಿಂಗ್ ಟೆಂಪರೇಚರನ್ನು ಕಾಯ್ದುಕೊಳ್ಳುವಂತಹ ಒಂದು ಆಧುನಿಕ ತಂತ್ರಜ್ಞಾನವನ್ನು ಕೂಡ ಧರ್ಮಸ್ಥಳದ ಈ ಒಂದು ಇದರಲ್ಲಿ ಅಳವಡಿಕೆ ಮಾಡಲಾಗಿರುವಂಥದ್ದು. ಒಟ್ಟು ಬಹಳ ವಿಭಿನ್ನ. ಕೇವಲ ಇದಷ್ಟೇ ಅಲ್ಲ, ಇದರ ಒಳಗೆ ಇನ್ನೂ ಕೂಡ ಏನೇನಿದೆ ಅನ್ನುವಂಥದ್ದನ್ನು ನಾನು ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ. ಯಾಕಂದರೆ ಇದು ಖಾಲಿ ಹಾಲ್. ನಾವು ಒಂದು ಭಾಗದಿಂದ ನೋಡಿದರೆ ಆ ಒಂದು ಕ್ಯೂ ಕಾಂಪ್ಲೆಕ್ಸ್ನ ಒಂದು ಹಾಲಲ್ಲಿ ಕಾಣುವಂಥದ್ದು. ಮತ್ತೆ ಯಾವುದೆಲ್ಲ ವ್ಯವಸ್ಥೆಗಳಿದೆ ಅನ್ನುವಂಥದ್ದನ್ನು ಕೂಡ ನೋಡ್ಕೊಂಡು ಬರೋಣ. ಇನ್ನು ಈ ಧರ್ಮಸ್ಥಳದ ಕ್ಯೂ ಕಾಂಪ್ಲೆಕ್ಸ್ ಅನ್ನುವಂಥದ್ದು ಕೇವಲ ಒಂದು ಕಾಟಾಚಾರಕ್ಕೆ ಮಾಡಿದಂಥದ್ದಲ್ಲ. ಹಾಗಾಗಿ ಭಕ್ತರು ಇಲ್ಲಿ ಬಹಳ ಸುಸಜ್ಜಿತವಾಗಿ ಸುವ್ಯವಸ್ಥೆಯಿಂದ ಕೂತ್ಕೊಳ್ಬೇಕು ಅನ್ನುವಂಥದ್ದು. ಇಲ್ಲಿ ಆ ಕ್ಯೂ ಕಾಂಪ್ಲೆಕ್ಸ್ನ ಚೇರ್ಗಳನ್ನು ಅದೆಲ್ಲವನ್ನು ಕೂಡ ನೀವು ನೋಡಿದ್ರಿ. ಆದರೆ ಇಲ್ಲಿ ಮತ್ತೆ ಯಾವ ವ್ಯವಸ್ಥೆಗಳಿದೆ ಅನ್ನುವಂಥದ್ದನ್ನು ನಾನು ತೋರಿಸ್ತಾ ಹೋದರೆ, ಮೊದಲಾಗಿ ಇಲ್ಲಿ ಕುಡಿಯುವ ನೀರಿಗೆ ಯಾವುದೇ ರೀತಿಯ ತೊಂದರೆಗಳಿಲ್ಲ. ಯಾಕಂದರೆ ಇಲ್ಲಿ ಕುಡಿಯುವ ನೀರಿನ 24 ಗಂಟೆ ಕುಡಿಯುವ ನೀರು ಬರುವಂತಹ ಸೌಲಭ್ಯಗಳಿರುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಇಲ್ಲಿ ಇದರಲ್ಲಿ 24 ಗಂಟೆಗಳ ಕಾಲ ಇಲ್ಲಿ ಕುಡಿಯುವ ನೀರು ಬರುತ್ತೆ. ಅದನ್ನು ಭಕ್ತರು ಇಲ್ಲಿ ಕೂತಿರುವಂತಹ ಭಕ್ತರಿಗೆ ಬಾಯಾರಿಕೆ ಆದಾಗ ಅವರಿಗೆ ವ್ಯವಸ್ಥೆಗಳನ್ನು ಮಾಡ್ಬೋದು. ಇನ್ನು 2 ವಾಶ್ರೂಮ್ಗಳನ್ನು, ಇದು ಪುರುಷರ ವಾಶ್ರೂಮ್ ಆಗಿದ್ದರೆ ಪ್ರತ್ಯೇಕವಾಗಿ ಮಹಿಳೆಯರಿಗೆ ಕೂಡ ಪ್ರತ್ಯೇಕ ವಾಶ್ರೂಮ್ನ ವ್ಯವಸ್ಥೆಗಳಿರುವಂಥದ್ದು. ಅದನ್ನು ಕೂಡ ನಾನು ತೋರಿಸ್ತೀನಿ. ಅಂದರೆ ಬಹಳ ಕ್ಲೀನಾಗಿ ನೀಟಾಗಿ ಇದು ಮಹಿಳೆಯರಿಗಾಗಿ ಮಾಡಿರುವಂಥ ಒಂದು ವಾಶ್ರೂಮ್ನ ವ್ಯವಸ್ಥೆ. ಯಾವುದೇ ರೀತಿಯಾದಂತಹ ತೊಂದರೆಗಳಿಲ್ಲಿದೆ, ಯಾರು ಭಕ್ತರು ಕೂಡ ಇಲ್ಲಿ ಆಯಾಸ ಪಡಬಾರ್ದು, ಅವ್ರು ಯಾರಿಗೂ ಕೂಡ ಸಮಸ್ಯೆ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಮಹಿಳೆಯರಿಗೆ ಒಂದು ಪ್ರತ್ಯೇಕ ವಾಶ್ರೂಮ್ನ ವ್ಯವಸ್ಥೆ ಇದೆ. ಇದು ಎರಡನ್ನು ಹೊರತುಪಡಿಸಿದ್ರೂ ಸಾಮಾನ್ಯವಾಗಿ ಮಕ್ಕಳು ಬರ್ತಾರೆ, ಸಣ್ಣ ಪುಟ್ಟ ಮಕ್ಕಳನ್ನು ಕರೆದುಕೊಂಡು, ಸಣ್ಣ ಪುಟ್ಟ ಮಕ್ಕಳನ್ನು ಅವರ ಬೇರೆ ಬೇರೆ ಸಮಸ್ಯೆಗಳಿರುತ್ತೆ. ಪೇರೆಂಟ್ಸ್ ಬರುವಾಗ ತಾಯಂದಿರಿಗೆ ಎದೆಹಾಳು ಕೊಡುವಂಥದ್ದು ಬೇರೆ ಬೇರೆ ಸಮಸ್ಯೆಗಳಿರುತ್ತೆ. ಅಂಥವರಿಗಾಗಿ ಒಂದು ಶಿಶುಗಳ ಆರೈಕೆ ಕೊಠಡಿಯನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ಬೋದು. ಇದು ಕೂಡ ಬಹಳ ಎಷ್ಟು ಸುಸಜ್ಜಿತವಾದಂಥದ್ದಂದರೆ ಇಲ್ಲಿ ನೀವು ನೋಡ್ತಾ ಹೋದರೆ ಇಲ್ಲಿ ಮಕ್ಕಳನ್ನು ಇಲ್ಲಿ ಮಲಗಿಸಿ ಅವರು ವಾಶ್ರೂಮ್ಗೆ ಹೋಗ್ಬೋದು. ಇಲ್ಲಿ ಪ್ರತ್ಯೇಕವಾದಂಥ ಮಕ್ಕಳನ್ನು ಇಲ್ಲಿ ಇಟ್ಟು ಅದಕ್ಕೆ ಬೆಲ್ಟ್ ಹಾಕಿದರೆ ಸಾಕು. ಅದಕ್ಕೆ ಬೆಲ್ಟನ್ನು ಹಾಕಿ ಮಕ್ಕಳನ್ನು ಈ ರೀತಿ ಇಟ್ಟು ಅಲ್ಲಿಂದ ಅವರು ಬೇರೆ ಕಡೆಗೆ ಹೋಗ್ಬೋದು. ಅದಕ್ಕೂ ಕೂಡ ವ್ಯವಸ್ಥೆಗಳಿವೆ. ಮತ್ತು ಇಲ್ಲಿ ಕರ್ಟನ್ಗಳನ್ನು ಹಾಕಿ ನೋಡ್ಬೋದು. ಇಲ್ಲಿ ಕರ್ಟನ್ಗಳನ್ನು ಹಾಕಿ ಬಟ್ಟೆ ಬದಲಾಯಿಸುವಂಥದ್ದು. ತಾಯಂದಿರು ಎದೆ ಹಾಲು ಕೊಟ್ಟ ನಂತರ ಇಲ್ಲಿ ಅವರಿಗೆ ಯಾವುದೇ ರೀತಿಯ ಅಂದರೆ ಬಟ್ಟೆ ಬದಲಾಯಿಸಲಿಕ್ಕೆ ಏನಾದರೂ ಇದ್ದ ವ್ಯವಸ್ಥೆಗಳಿದ್ರೆ, ಮಕ್ಕಳ ಬಟ್ಟೆಗಳನ್ನು ಬದಲಾಯಿಸುವಂಥದ್ದು ಇದ್ದರೆ ಅಂಥದ್ದನ್ನು ಕೂಡ ಮಾಡಲಿಕ್ಕೆ ಈ ಒಂದು ಶಿಶುಗಳ ಇದರ ಕೊಠಡಿಯಲ್ಲಿ ಅವಕಾಶಗಳಿರುವಂಥದ್ದು. ಅಲ್ಲಿಂದ ನಾವು ನೆಕ್ಸ್ಟ್ ಬಂದರೆ ಇಲ್ಲಿ ಸಿಗುವಂಥದ್ದು ಒಂದು ಉಪಹಾರ ಕೆಫೆ. ಆ ಕೆಫೆಯನ್ನು ಕೂಡ ನೀವು ಗಮನಿಸ್ತಾ ಹೋದರೆ ಇದು ಬಹಳ ಅಂದರೆ ಆರಂಭದಲ್ಲಿ ಇಲ್ಲಿಗೆ ಎಂಟ್ರಿ ಆಗುವಂಥ ಸಮಯದಲ್ಲಿ ಸಹಜವಾಗಿ ಅವರಿಗೆ ಒಂದಷ್ಟು ಫುಡ್ಡನ್ನು ಕೊಡ್ತಾರೆ. ಆದರೆ ಇಲ್ಲಿ ಕೂತ ನಂತರ ಅವರಿಗೆ ಯಾವುದಾದ್ರೂ ಫುಡ್ನ ಅವಶ್ಯಕತೆಗಳಿದ್ರೆ ಅಂಥವರು ಈ ಒಂದು ಕೆಫೆಯಲ್ಲಿ ಸ್ವಲ್ಪ ಪೇ ಮಾಡಬೇಕಾಗುತ್ತೆ. ಸಣ್ಣ ಮಟ್ಟದ ಅಮೌಂಟನ್ನು, ಬಿಸ್ಕಿಟ್ಗಳಾಗಿರ್ಬೋದು ಅಂಥದ್ದೇನಾದ್ರೂ ಇದ್ದರೆ ಅವರು ಅವುಗಳನ್ನು ಪೇ ಮಾಡಿ ಆ ಕೆಫೆಯಲ್ಲಿ ಪಡೆದುಕೊಳ್ಬೋದು. ಒಟ್ಟು ಬಹಳ ಅದ್ಭುತವಾದಂಥ ಬಹಳ ಸುಸಜ್ಜಿತವಾದಂಥ ಒಂದು ಇದು. ಒಟ್ಟು 600 ಜನ ಏಕಕಾಲದಲ್ಲಿ ಇಲ್ಲಿ ಕೂತ್ಕೊಳ್ಳಬಹುದು. ಕೂತುಕೊಂಡ ನಂತರ ಅವರಿಗೆ ಈ ಒಂದು ಸ್ಕ್ರೀನ್ನ ಮೂಲಕ ಅವರಿಗೆ ಎಕ್ಸಾಕ್ಟ್ ಆಗಿ ಯಾವಾಗ ನಿಮ್ಮ ದರ್ಶನ ಆಗುತ್ತೆ ಅನ್ನುವಂಥದ್ದು ಕೂಡ ಬಹಳ ಕ್ಲಿಯರ್ ಆಗಿರುತ್ತೆ. ಅಂದರೆ ನೋಡ್ಬೋದು, ಈ ಹಾಲ್ ದರ್ಶನಕ್ಕಾಗಿ ಅಂದಾಜು 1:30ರಿಂದ ಮಧ್ಯಾಹ್ನ 1:45 ಒಳಗಾಗಿ, ಅಂದರೆ ನೋಡ್ಬೋದು 1:40 ಒಳಗಾಗಿ ತೆರೆಯುತ್ತದೆ. ಅಂದರೆ ಜನಸಂದಣಿ ಅಂದರೆ ಕ್ರೌಡ್ ಇದ್ದಾಗ ಅದರಲ್ಲಿ ಬದಲಾವಣೆ ಆಗ್ಬೋದು. ಅದನ್ನು ಹೊರತುಪಡಿಸಿ ಈ ಹಾಲ್ನಲ್ಲಿ ಕೂತವರಿಗೆ ಇಷ್ಟೇ ಸಮಯದಲ್ಲಿ ನಿಮ್ಮ ದೇವರ ದರ್ಶನ ಆಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾರೆ. ಇದಕ್ಕೆ ಕಾರಣ ಆಗಿರುವಂಥದ್ದು ಇಲ್ಲಿನ AI ತಂತ್ರಜ್ಞಾನ. ಆ AI ಟೆಕ್ನಾಲಜಿಯ ಮೂಲಕ ಭಕ್ತರು ಯಾವ ಹಾಲ್ಗೆ ಎಷ್ಟೊತ್ತಿಗೆ ಬರಬೇಕು, ಯಾವ ಹಾಲಲ್ಲಿ ಎಷ್ಟೊತ್ತಿಗೆ ಇರಬೇಕು ಅನ್ನುವಂಥದ್ದನ್ನು ಕೂಡ ಅಲ್ಲಿ ನಿಖರವಾಗಿ
ನಿಗದಿಪಡಿಸಲಾಗುತ್ತೆ. ಇದೆಲ್ಲವೂ ಕೂಡ ಹೆಚ್ಚು ಸಿಬ್ಬಂದಿಯನ್ನು ಬಳಸದೆ ತಂತ್ರಜ್ಞಾನದ ಮೂಲಕ ಮಾಡಿರುವಂತಹ ಒಂದು ಏಕೈಕ ಕ್ಯೂ ಸೆಂಟರ್ ಇದು. ಬಹಳ ಅದ್ಭುತವಾಗಿ ಇದು ಕಾರ್ಯಾಚರಣೆಯನ್ನು ಮಾಡುತ್ತೆ. ಹಾಗಾಗಿ ಇನ್ನು ಮುಂದೆ ಕ್ಯೂ ಅಲ್ಲಿ ನಿಂತು ಮಂಜುನಾಥನ ದರ್ಶನ ಪಡೆಯುವ ಅವಶ್ಯಕತೆಗಳಿಲ್ಲ. ಇಲ್ಲಿ ಕೂತ್ಕೊಂಡು ಒಂದು ಆರಾಮದಾಯಕವಾಗಿ ಕೂತ್ಕೊಂಡು ಅವರು ನಿಗದಿತವಾಗಿ ಈ ರೂಮಲ್ಲಿ ಕೂತವರು ಮತ್ತೆ ಬೇರೆ ರೂಮ್ಗೆ ಶಿಫ್ಟ್ ಆಗುವ ವ್ಯವಸ್ಥೆಗಳು ಕೂಡ ಇಲ್ಲ. ಈ ರೂಮಲ್ಲಿ ಕೂತವರಿಗೆ ಇಷ್ಟೇ ಸಮಯಕ್ಕೆ ದರ್ಶನಕ್ಕೆ ಅವಕಾಶಗಳನ್ನು ಮಾಡಿಕೊಡ್ತಾರೆ. ಅವರು ಮತ್ತೆ ಕ್ಯೂ ಅಲ್ಲಿ ಹೋಗಿ ಅಲ್ಲಿಂದ ಹೋಗಿ ನೇರವಾಗಿ ಒಂದು 400 ಮೀಟರ್ ಅಷ್ಟೇ ನಡಿಬೇಕಷ್ಟೇ. ಅದನ್ನು ಮುಟ್ರೆ ಅವರು ನೇರವಾಗಿ ಮಂಜುನಾಥನ ದರ್ಶನವನ್ನು ಪಡಿಬಹುದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.